ಮೊನ್ನೆ ಅಷ್ಟೇ ನಿಮಗೆ ಸ್ಪೆಷಲ್ ಒಂದು ಡಿಫ್ರೆಂಟ್ ನೇಮ್ ಅನ್ನ ವಿಶೇಷವಾದಂತಹ ಹೆಸರನ್ನ ಕೊಟ್ಟಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಆಯ್ತು. ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತೀರಾ? ಮೊದಲನೇದಾಗಿ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಶಿಂಗ್ ಹ್ಯಾಪಿ ಬರ್ತ್ಡೇ ಅಣ್ಣ. ಐ ಮೀನ್ ಲೈಫಲ್ಲಿ ಐ ಥಿಂಕ್ ತುಂಬ ಲೈಕ್ ಒಂದು ಇದರಲ್ಲಿ ಸ್ಟ್ರಗಲ್ ಮಾಡಿಕೊಂಡು ಇವತ್ತು ಆ ಫೇಸಿಗೆ ಒಂದು ಒಳ್ಳೆ ಮಟ್ಟಿಗೆ ಆಬ್ವಿಯಸ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತ ಆ ಫೇಸಿಗೆ ಬಂದಿದ್ದಾರೆ. ಡೆವಿಲ್ ಟೀಸರ್ ಲಾಂಚ್ ಆಗಿದೆ, ಅದ್ಭುತವಾಗಿದೆ, ಬ್ಯೂಟಿಫುಲ್. ಮತ್ತೆ ಅದನ್ನ ನೋಡ್ತಾ ಇದ್ರೆ ಅದೇ ಹೇಳ್ತಾರಲ್ಲ, ಬಾಸ್ ಇಸ್ ಬ್ಯಾಕ್ ಅಂತ ಒಂದಿದು. ಸೊ ಅದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಐ ಥಿಂಕ್ ಅವ್ರ ಅಭಿಮಾನಿಗಳಿಗೆ, ನಮಗೆ, ನಾವೆಲ್ಲ ಸಿನಿಮಾ ಬರೋಕ್ಕಿಂತ ಮುಂಚೆನೇ, ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರು ದೊಡ್ಡ ಫಾಲೋವರು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಆ ಡೆವಿಲ್ ಟೀಸರ್ ನೋಡಾದ್ಮೇಲೆ ನಮಗೂ ಅನಿಸ್ತು ಒನ್ ಬ್ಯಾಂಗ್ ಇಸ್ ಅಗೇನ್ ಬ್ಯಾಕ್ ಅಂತ. ಆ ಸ್ಟೈಲು, ಆ ಸ್ವ್ಯಾಗು ಅದೆಲ್ಲ ಇರಬೇಕು ಅವ್ರ ಅಭಿಮಾನಿಗಳಿಗಂತೂ. ಐ ಥಿಂಕ್ ಒಂದು ವಿಜುವಲ್ ಟ್ರೀಟ್ ಸಿನಿಮಾ ರಿಲೀಸ್ ಆದಮೇಲೆ. ಸೊ ಐ ಥಿಂಕ್ ವಿಶಿಂಗ್ ಆಲ್ ದಿ ಬೆಸ್ಟ್, ಹ್ಯಾಪಿ ಬರ್ಡೇ. ಆ್ಯಂಡ್ ಅವ್ರ ಹೆಲ್ತ್ ಆದಷ್ಟು ಬೇಗ ಅವ್ರ ಗುಣಮುಖವಾಗಲಿ, ಆ ಬ್ಯಾಕ್ ಪೇನಿಂದ ಎಲ್ಲ. ಮತ್ತೆ ನಾವು ಹಳೆ ಚಾಲೆಂಜಿಂಗ್ ಸ್ಟಾರ್ ಆಗಿ ನಾವು ನೋಡೋಕೆ, ನಾವು ಎಲ್ಲರೂ ಅವ್ರ ಅಭಿಮಾನಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾನೊಬ್ಬ ಅಭಿಮಾನಿ ಪ್ಲಸ್ ಒಂದು ಕಲಾವಿದ ಆಗಿರ್ಬೋದು, ಅವ್ರನ್ನ ನೋಡೋಕೆ ಇಷ್ಟಪಡ್ತೀನಿ. ಆ ಥರ ವಾಪಸ್ ಅವ್ರನ್ನ ಆ ಥರ ನೋಡೋಕೆ ಇಷ್ಟಪಡ್ತೀನಿ. ಬರ್ಡೇ ಟೈಮು ಈ ಸಲ ಅವ್ರು ಆಚರಿಸಲಿಲ್ಲ, ಕಾರಣಾಂತರದಿಂದ ಅವರು ಬೇಡ ಅಂತ ಹೇಳಿದರು. ಸೊ ಐ ಥಿಂಕ್ ಆಫ್ಟರ್ ನಾನು ನವಗ್ರಹದಿಂದ ಹಿಡಿದು ಇಲ್ಲಿವರೆಗೂ ಫಸ್ಟ್ ಬರ್ಡೇ ಅವ್ರದ್ದು ನಾನು ಮಿಸ್ ಮಾಡಿರೋದು. ಯಾಕಂದರೆ ಪ್ರತಿಯೊಂದು ಬರ್ಡೇನೂ ನಾನು 16 ವರ್ಷ ಆಯಿತು ನವಗ್ರಹ ಮಾಡಿ. ಐ ಥಿಂಕ್ ಪ್ರತಿಯೊಂದು ಬರ್ಡೇಗೂ ಮೀಟ್ ಮಾಡಿದ್ದೀನಿ, ಪ್ರತಿಯೊಂದು ಬರ್ಡೇಗೂ ಕೇಕ್ ಕಟ್ ಮಾಡಿದ್ದೀನಿ, ಪ್ರತಿಯೊಂದು ಬರ್ಡೇನೂ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಬರೀ ಒಂದು ವಿಶಸ್ ಮಾತ್ರ ನಾನು ಕೊಟ್ಟಿರೋದು ಅವ್ರಿಗೆ. ಬಟ್ ಐ ಕುಡಂಟ್ ಮೀಟ್ ಹಿಮ್ ಬಿಕಾಸ್ ಬರೀ ಫ್ಯಾಮ್ಲಿ ಸಮೇತ ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಯಾರು ಅಭಿಮಾನಿಗಳ ಜೊತೆ ಆಗಿರ್ಬೋದು, ಇಲ್ಲ ಜಸ್ಟ್ ಫ್ಯಾಮಿಲಿ ಜೊತೆ ಇದ್ದಾರೆ. ಸೊ ಐ ಥಿಂಕ್ ಅತಿ ಶೀಘ್ರದಲ್ಲೇ ಅಲ್ಲಿ ಮೀಟ್ ಮಾಡ್ತೀನಿ. ಸೊ ನಿಮ್ಮ ಚಾನಲ್ ಮುಖಾಂತರ ಅಣ್ಣ, ವಿಶಿಂಗ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸದಾ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಆ್ಯಂಡ್ ವಾಪಸ್ಸು ಹಳೆ ಸ್ಟೈಲು ಅದೇ ಇದು ನಾವು ನೋಡೋಕೆ ಕಾಯ್ತಾ ಇದೀವಿ. ಕೆಲವೊಂದ್ ಕಡೆ ನಿಮ್ಮ ಮಾತಲ್ಲಿ ಹೇಳ್ತಾರೆ, ಆ ಕೊರಗು ಎಷ್ಟು ದರ್ಶನ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಅದು ಪ್ರತಿಯೊಂದು ಹುಟ್ಟುಹಬ್ಬ, 1-2 ವರ್ಷಗಳಲ್ಲ, 16 ವರ್ಷಗಳಿಂದ ನೀವು ಭೇಟಿಯಾಗಿ ಪ್ರತಿ ವರ್ಷನೂ ಒಂದು ವರ್ಷನೂ ಸಹ ಮಿಸ್ ಮಾಡದೆ ಹೋಗ್ಬಿಟ್ಟು ಅವ್ರನ್ನ ವಿಶಸ್ ತಿಳಿಸುವಂಥದ್ದಾಗಿರ್ಬೋದು, ಅವ್ರ ಜೊತೆ ಒಂದಷ್ಟು ಕಾಲ ಟೈಮ್ ಸ್ಪೆಂಡ್ ಮಾಡ್ತದ್ದು. ಆ ಒಂದು ಕೊರಗು ನಿಮ್ಮ ಮುಖದಲ್ಲಾಗಿರ್ಬೋದು, ನಿಮ್ಮ ಮನಸ್ಸಲ್ಲಾಗಿರ್ಬೋದು ನನಗೆ ಕೇಳಿಸ್ತಾ ಇದೆ. ಬಿಕಾಸ್ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ. ಸರ್, ಅವ್ರ ಬರ್ಡೇ ಅಂದರೆ ಐ ಥಿಂಕ್ ಒಂದು ಸ್ಪೆಷಲ್ ಇದು ಎಲ್ರಿಗೂ, ಸ್ಪೆಷಲಿ ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ಅವ್ರ ಫ್ಯಾಮ್ಲಿಗಾಗಿರ್ಬೋದು, ಆಮೇಲೆ ಅವ್ರ ಕ್ಲೋಸ್ ಸರ್ಕಲ್. ಸೊ ಅವ್ರ ಕ್ಲೋಸ್ ಸರ್ಕಲಲ್ಲಿ ನಾನು ಒಬ್ಬ ಗುರ್ತಿಸ್ಕೊಂಡಿದ್ದೆ. ಸೊ ಅವ್ರಿಗೂ ಒಂಥರ ನನ್ನ ಕಂಡ್ರೆ ಒಂದು ಧರ್ಮ ಅಂದರೆ ಒಂದು ಪ್ರೀತಿ, ಆ ಥರ ಒಂದು ಇದಿತ್ತು ಅವ್ರಿಗೆ. ಸೊ ಒಬ್ವಿಯಸ್ಲಿ ನಾವೆಲ್ಲ ಒಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು, ಅಭಿಮಾನಿಗಳು ಬರೋದು 12 ಗಂಟೆಗೆ ಕೇಕ್ ಕಟ್ ಮಾಡೋದು, ಅದೆಲ್ಲ ನೋಡಿದ್ರೆ ನಮಗೆ ಒಂಥರ ಜೋಶ್ ಬರ್ತಾಯಿತ್ತು. ಲೈಕ್ ನಮಗೆ ಒಂಥರ ಜೋಶ್ ಬರ್ತಿತ್ತು. ಲೈಕ್ ಇಟ್ಸ್ ಸಚ್ ಎ ಗುಡ್ ಫೀಲಿಂಗ್ ಇದೆ ಅಂತ. ಸೊ ಅದು ಆಬ್ವಿಯಸ್ಲಿ ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ, ಆ ಕ್ರೌಡು, ಇದು. ಬಟ್ ಇಟ್ಸ್ ಆಲ್ ಅವರ್ ಟೈಮ್. ಮುಂದಿನ ವರ್ಷ ಇದೆ, 100% ಅದ್ದೂರಿಯಾಗೆ ಬರ್ಡೇ ಆಚರಿಸ್ತಾರೆ ಅವರು, ಖಂಡಿತ, ಅದಂತೂ ನಿಜ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.